ಇವತ್ತೇನೆಯ ಒಳ್ಳೆ ದಿನ. ಇವತ್ತೇನೆಯ ಕಳ್ತನ ಮಾಡಿಸ್ಬೇಕು. ಆ ಕಳ್ಳಂಗೆ ಬೇರೆ ಹೇಳಿದ್ದೀನಿ. ನಮ್ಮ ಅತ್ತೆ ದಿನ ಇಷ್ಟೊತ್ತಿಗಾಗಲೇ ಹೊರಗಡೆ ಹೊಂಟೋಗಳು. ಇವತ್ತು ನೋಡಿದ್ರೆ ಇಲ್ಲೇನೆಯ ಕುಂತ್ಕೊಂಡವಳೆ. ಥು, ಬೇಡ ಅಂದಂಗೆ ಮಾತ್ರ ಹಿಂಗೆ ಕುಂತ್ಕೊಳ್ಳೋದು. ಏನೇ ಅಮ್ಮ ಮನೆಗಿರಲಿ ಅಂದ್ಕೊಂಡಿರೋ ಟೈಮಾಗೆ ಓಡೋಡಿ 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 ಹೋಯ್ತಾಳೆ. ಏನು ಮಾಡೋದು ಕರ್ಮ ನಮ್ದಂತೂ. ಇರು ನೋಡೋಣ, ನಮ್ಮ ಅತ್ತೆ ನಾನೇ ಕರೆದ್ಬಿಟ್ಟು ಕೇಳೋಣ ಯಾವಾಗ ಹೋಯ್ತಾಳೋ ಏನೋ. ಬೇಡ ಸುಮ್ಮನಿರು, ಆಮೇಲೆ ಇನ್ನೂ ತೊಂದರೆ ಆಗೋಗ್ಬಿಡ್ತದೆ. ಸುಮ್ಮನೆ ಯಾಕೆ ಯಾಕಪ್ಪ ಹಿಂಗೆ ಕೇಳ್ತಾಳೆ ಅಂತ ಅನ್ಕೊಂಡ್ಬಿಡ್ತಾಳೆ. ನಾವು ಸುಮ್ಮನೆ ಕೂತ್ಕೊಳ್ಳೋಣ. ಯೋನವ ಹಿಂಗೆ ಕುಂತ್ಕೊಬಿಟ್ಟೆ. ಮುಗಿತೇನು ಕ್ಯಾಮೆ ಇಲ್ಲ ನನವೇ. ಆತೆ ಎಲ್ಲ ಮುಗೀತು, ಇನ್ನೊಂದು ಚೂರು ಐತೆ ಮಾಡಿಬಿಡ್ತೀನಿ. ಎಷ್ಟೊತ್ತತ್ತೆ ನಾನು ಎಲ್ಲ ಪಟ 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 ಅಂತ ಹೇಳ್ಬಿಟ್ಟು ಮಾಡಿಬಿಡ್ತೀನಿ. ಅಮ್ಮ ಏನೋ ಒಯ್ತಾಳೆ ಅಂದ್ಕೊಂಡ್ರೆ ಹಿಂಗೆ ಕುತ್ಕೊತಾವಳಲ್ಲ. ಅಯ್ಯೋ ಒಯ್ತಾಳೆ ಅಂದ್ಕೊಂಡ್ರು ಒಯ್ತಾನೆ ಇಲ್ವಲ್ಲ. ಯಪ್ಪ ನನಗಂತೂ ಈ ದಿನ ಸಾಕಾಗೋಯ್ತು ಕಣವ, ಕೆಲಸ ಮಾಡಿ ಮಾಡಿ ಮಾಡಿ. ಇವತ್ತಾಗ ಯಾಕೋ ಕೂಲಿ ಕರೆದಿದ್ರು, ನಾನೇ ತಗಿ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟೆ. ಸಾಕಾಗೋಯ್ತದೆ. ಇನ್ನು ನನ್ನ ಮಗ ಬಿಸ್ನೆಸ್ ಅದು ಇದು ಅಂತ ಶುರು ಮಾಡ್ಕೊಂಡಂದರೆ ನಾನೇ ಕೂಲಿಗಿಲಿ ಅಂತ ಹೋಗೋ ಅವಶ್ಯಕತೆ ಏನಿರೋಕ್ಕಿಲ್ಲ. ಕೂಲಿಗೆ ಹೆಂಗೋ ನಡೆದೋಯ್ತದೆ. ಅದಕ್ಕೆ ನಾನು ಕೂಲಿಗಿಲಿ ಇವತ್ತಾಗ ರಜೆ ಹಾಕ್ಕೊಂಡಿದ್ದೀನಿ. ವಾರಕ್ಕೊಂದು 2 ದಿನ ರಜೆ ಹಾಕೋಬಿಡ್ತೀನಿ, ಯಾರು ಹೋಯ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಉಳಿದಿರೋ ದಿನ ಹೋಗೋದಷ್ಟೇನಿಯ. ನಂಗೂ ಸಾಕಾಗೋಯ್ತದೆ ತಗ. ಯಾರು ಮಾಡೋರು ಅನ್ನಿಸ್ಬಿಡ್ತದೆ. ಥು, ಕಳ್ಳಂಗೆ ಬೇರೆ ಹೇಳ್ಬಿಟ್ಟಿದ್ದೀನಿ. ಬಾ ನಾನು ಹೇಳ್ತೀನಿ ಊರ ಪಕ್ಕದಾಗ ಬಂದು ನಿಂತ್ಕ ಅಂತ. ಯಮ್ಮ ನೋಡಿದ್ರೆ ಎಲ್ಲ ಠಿಕಾಣಿ ಉಡ್ತಾವಳೆ. ಏನು ಮಾಡಲಿ? ಯಮ್ಮನ ಹೆಂಗೆ ಮನೆಯಿಂದ ಕಳಿಸ್ಲಿ ಅಂತಲೇ ಗೊತ್ತಾಯ್ತಿಲ್ವಲ್ಲ. ಅತ್ತೆ ಪಾಪ ನೀವೂ ದಿನ ಪೂರ್ತಿ ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ನಿಮಗೂ ಸಾಕಾಗಿರ್ತದೆ. ನೀವು ಹೋಗಿ ಅತ್ತೆ, ನೀವು ಹೋಗಿ ಆರಾಮಾಗಿ ಓಡಾಡ್ಕೊಂಡು ಯಾರನ್ನ ಫ್ರೆಂಡ್ಗಳು ಮತ್ತಾಗೋ ಯಾರ ಮತ್ತಾಗನ ಕುಂತ್ಕೊಂಡು ಮಾತಾಡ್ಕೊಂಬಿಟ್ಟು ಬಾ ಹೋಗ್ರಿ. ನಾನು ಅಂಗಡಿ ಮನೆ ಕೆಲಸ ಎಲ್ಲ ನೋಡ್ಕೊತೀನಿ. ಅದ್ರಾಗೆ ನಾನು ತಿನ್ನೇನು ಜಾಸ್ತಿ ಇಲ್ಲ. ನಾನು ಅಂಗಡಿನಾಗ ಕುಂತ್ಕೊಂಡಿರ್ತೀನಿ. ಹೋಗಿ ಸಾಂಬಾರೊಂದು ಮಾಡಿಬಿಟ್ರೆ ಇನ್ನೇನು ಕೆಲಸನೇ ಇರೋಕ್ಕಿಲ್ಲ ಮನೆಯಾಗೆ. ಪಾಪ ನೀವು ಇನ್ನೇನು ಕುತ್ಕೊತೀರಾ? ಹೋಗಿ ಎಲ್ಲ ಮಾತಾಡ್ಕೊಂಬಿಟ್ಟು ಬಾ ಹೋಗಿ. ಇರಲಿ ಬಿಡವ ಪಾಪ, ನೀನು ಮಾಡ್ತಿರ್ತೀಯ ದಿನ ಪೂರ್ತಿನೂ. ಏನೋ ಹಪ್ಪಳನೇ ಮಾಡ್ತಿರ್ತೀಯ, ನೀನು ಮಾಡ್ತಾನೆ ಇರ್ತೀಯ ಪಾಪ. ಅದಕ್ಕೆ ಏನು ಬೇಡ ಬಿಡು. ಇವತ್ತಾಗ ನಾನು ಅಂಗಡಿ ನೋಡ್ಕೊತೀನಿ. ನೀನು ಆರಾಮಾಗತ್ತಾಗೆ ಹೋಗಿ ಮನಿಕ. ಹೆಂಗೋ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಿ ನೆಮ್ಮದಿಗೆ ಮನಿಕ. ಅಯ್ಯೋ ಅತ್ತೆ ಪರವಾಗಿಲ್ಲ, ನನಗೆ ಅಭ್ಯಾಸ ಆಗೋಗ್ಬಿಟ್ಟೈತೆ. ನನಗೆ ಫುಲ್ ಅಭ್ಯಾಸ ಆಗೋಗ್ಬಿಟ್ಟೈತೆ. ಅಂದರೆ ಅದು ಅದು ಅಂದರೆ ನಾನು ದಿನ ಮಾಡಿ ಮಾಡಿ ಮಾಡಬೇಕು ಅದೇ ಕೆಲಸನ ಅಂತ ಅನ್ನಿಸ್ತದೆ. ನೀವು ಹೋಗಿ ಅತ್ತೆ, ಹೋಗಿ ಓಡಾಡ್ಕೊಂಬಿಟ್ಟು ಬನ್ನಿ. ನಾನು ಅತ್ತಾಗ ಎಲ್ಲ ಕೆಲಸ ಮುಗಿಸಿ ನಾನು ಹಂಗೆ ಹೋಗಿ ಓಡಾಡ್ಕೊಂಬಿಟ್ಟು ಬರ್ತೀನಿ. ಅವಾಗ ನಿಮ್ಗೆ ಹೇಳ್ತೀನಿ, ನೀವು ಅಂಗಡಿ ತಗ ಬರೀರಂತೆ, ನಾನು ಹೋಗತ್ತಾಗ ಓಡಾಡ್ಕೊಂಡು ನಾನು ಬರ್ತೀನಿ. ನನಗೂ ಬೇಜಾರಾಯ್ತದಲ್ಲ. ಅಯ್ಯೋ ರೂಪ, ಪಾಪ ನನ್ನ ಮಗನ ಬಿಸ್ನೆಸ್ಗೆ ಅಂತ ಒಡವೆ ಪಡವೆ ಎಲ್ಲ ಕೊಡ್ತಾ ಇದೀಯಾ ನೀನು, ಎಲ್ಲ ಮಾಡ್ತಾ ಇದ್ದೀಗ ನೀನು ಅಂಥದ್ರಾಗ ಇವಾಗ ನೀನು ಇದು ಮಾಡೋಕ್ಕಾಯ್ತದೇನವ. ಸರಿ ಆಯ್ತು ತಗ. ನಾನು ಅತ್ತಾಗ ಹೊರಗಡೆ ಹೋಗ್ಬಿಟ್ಟದಾಗೆ ಕರಿಯಮ್ಮನ ಮನೆಗೆ ಹೋಗ್ಬಿಟ್ಟದಾಗೆ ಮಾತಾಡ್ಕೊಂಡು ಕುಂತ್ಕೊಬಿಟ್ಟು ಬರ್ತೀನಿ. ಸಾರ್ಗೀರು ಮಾಡ್ಬಿಡು. ಅಯ್ಯೋ ಈ ಕರೆಂಟುಗಳನ್ನ ನಂಬಕ್ಕಾಗಕ್ಕಿಲ್ಲ ಕಣವ. ಈ ನಡುವೆ ತೆಗಿತಾನೇ ಇರ್ತಾರೆ ಕರೆಂಟ. ಗಳಿಗೆಗೂ ನನ್ಕಿಂತ ತೆಗಿತಾರದು ಏನಾಗೈತೋ ಏನೋ. ನೀನು ಅಡುಗೆಗೆಲ್ಲ ರೆಡಿ ಮಾಡ್ಬಿಟ್ಟು ಇಕ್ಕಿರು, ನಾನು ಬರ್ತೀನಿ. ಅಂಗಡಿ ಕಡೆ ಹಂಗೆ ನೋಡ್ಕ, ಸರಿನೇ? ಸರಿ ಅತ್ತೆ ಆಯಿತು, ನೀವು ಹೋಗಿ. ನನ್ನ ಮನೆ ಕ್ಯಾಮೆ ಎಲ್ಲ ನೋಡ್ಕೊತೀನಿ, ಹೋಗಿ. ಸರಿ ಕಣವ ಆಯಿತು. ನನ್ನ ಸಾಸೇನೂ ಇವಾಗ ಪರವಾಗಿಲ್ಲ, ನಾನೇ ಮಾಡ್ಕೊತೀನಿ ಕೆಲಸ ಅನ್ನೋ ಲೆವೆಲ್ಲು ಬಂದ್ಬಿಟ್ಟವಳೆ. ಮೊದಲು ನೀವು ಮಾಡಿ ಅನ್ನೋಳು, ಇವಾಗ ನಾನು ಮಾಡ್ತೀನಿ ಬುಡಿ ಅನ್ನೋ ಲೆವೆಲ್ಲು ಬಂದ್ಬಿಟ್ಲತ್ತಾಗೆ. ಹೋದ್ರೆ ಹೋಗ್ಲಿ ತಗ, ಇನ್ನೇನು ಮಾಡೋಕ್ಕಾಯ್ತದೆ. ಸಸಿಗಳು ಹಂಗೆ ಇರ್ತಾರೆ, ಬದಲಾಯ್ತಿರ್ತಾರೆ. ಯಪ್ಪ ಸದ್ಯ ನಮ್ಮ ಅತ್ತೆನ ಕಳಿಸಿದ್ದಾಯ್ತು. ನನ್ನ ಗಂಡ ಇನ್ನೇನು ಮನೆಗಂತೂ ಇಲ್ಲ. ನನ್ನ ಗಂಡ ಹೋದ್ರೆ ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಅವನಂತೂ ಇಲ್ವಲ್ಲ ಮನೆಗೆ. ಈಗ ಕಳ್ಳಂಗೆ ಫೋನ್ ಹಾಕ್ತೀನಿ. ಹಲೋ, ಎಲ್ಲಿದೆಯಾ? ಅಯ್ಯೋ ಮೇಡಮರೇ, 1 ಗಂಟೆಯಿಂದ ನೀವು ಮೂರಾಚೆ ಬಂದು ಕಾದು ಸಾಕಾಗೋಯ್ತು ಮೇಡಮರೇ. ಅವಾಗಿಂದ ಕಾಯ್ತಾನೆ ಇದ್ದೀನಿ ನಾನಂತೂ. ಅಯ್ಯೋ ನೀವಂತೂ ಫೋನ್ ಹಾಕ್ತೀರಾ ಅಂತಂದರೆ ನೀವು ಫೋನು ಹಾಕ್ಲಿಲ್ಲ, ಏನೂ ಹಾಕ್ಲಿಲ್ಲ. ಮೇಡಮರೇ ಏನೆಲ್ಲ ಹೋದ್ರ ಮನೆಗೆ? ಏನು ಬರೋದ ಏನು? ನೆಟ್ಟಿಗೆ ಹೇಳಿ. ಆಮೇಕಿಂದ ಸುಮ್ಕೆ ತೊಗಲಿಗೆ ಹಾಕ್ಸ್ಬಿಟ್ರು ನಾನು ಮೊದಲೇ ನಿನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ನಂಗಂತೂ. ಅಯ್ಯೋ ಅದಕ್ಕೆ ತಾನೇ ನಾನು ಕರೆದಿದ್ದು. ಅದಕ್ಕೆ ತಾನೇ ನೋಡಿ, ನಾನು ಈಚೆ ಕಡೆಗೆ ಹೋಗಿರ್ತೀನಿ. ಸುಮ್ಮನೆ ಏನೋ ಯಾರು ತಗೋ ಮಾತಾಡ್ದಂಗೆ ರೋಡ್ಗೆ ಹೋಗಿರ್ತೀನಿ. ನೀನು ನಮ್ಮ ಮನೆ ಒಳಗಡೆಗೆ ಬಂದ್ಬಿಟ್ಟು ಏನೇನು ಬೇಕೋ ಎಲ್ಲ ಎತ್ಕೊಂಡ್ಬಿಟ್ಟು ಹೋಗು, ಸರಿನಾ? ಬೀಗ ಹಾಕೊಂಡು ಹೋಗಿರ್ತೀನಿ. ಬೀಗ ಹೊಡಿತೀಯ? ಬೇಡ ಬಿಡು ಪಾಪ, ನಿನ್ನ ಕೈಯಲ್ಲಿ ಬೀಗ ಹೊಡಿಯೋಕ್ಕೆ ಹೋಗಿ ಆಗಕ್ಕಿಲ್ಲ. ಶಬ್ದ ಆದರೆ ಅಕ್ಕಪಕ್ಕದ ಮನೆಯೆಲ್ಲನೂ ನೋಡ್ಬಿಡ್ತಾರೆ. ಏನಾಯ್ತು ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದ ಮನೆಯೆಲ್ಲ ನೋಡ್ಬಿಟ್ರೆ ಆಮೇಲೆ ಬಂದು ಹಿಡ್ಕೊಂಡು ಹೊಡೆದ್ಬಿಡ್ತಾರೆ. ಬೇಡ, ನಾನು ಬಾಕ್ಲು ತೆಗೆದಾಕ್ಬಿಟ್ಟು ಹೋಗಿರ್ತೀನಿ, ಸರಿನಾ? ನೀನು ನೀಟಾಗಿ ಎತ್ಕೊಂಡು ಹೋಗಿ ಅಲ್ಲಿ ಊರಾಚೆ ಇರು. ಬರ್ತೀನಿ. ಮೇಡಮರೇ ಒಂದು ಬ್ಯಾಗ್ ತೆಗ್ದಿಕ್ಕೆ ಹೋಗ್ತೀರಾ? ಅಲ್ಲೇ ನೀನು ನಾನು ಮರ್ತ್ಬಿಟ್ಟು ಬಂದಿದ್ದೀನಿ. ಒಂದು ಬ್ಯಾಗ್ ತಗೊಂಬಿಟ್ಟು ಬರೋದನ್ನ, ಒಂದು ಬ್ಯಾಗ್ ತೆಗೆದುಬಿಟ್ಟು ಅಲ್ಲಿ ಇಕ್ಬಿಟ್ಟು ಇಂಥ ಜಾಗದಾಗ ಐತಿ ಅಂತ ಫೋನಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರಿ. ನಾನು ಹಂಗೆ ನೀ ಎತ್ಕೊಂಡು ಹೋಗ್ತೀನಿ. ಓಹ್ ಬ್ಯಾಗ್ ಬೇಕಲ್ಲ, ಇರಿ. ಇದೊಂದು 5 ಬ್ಯಾಗು ತೆಗೆದಿಕ್ಕಿದ್ದೀನಿ, ಅದೇ ರೂಮಾಗೆ ನೀ ಎತ್ಕೊಂಡು ಹೋಗು. ಸರಿ ಮೇಡಮರೇ. ಸರಿ, ಮತ್ತು ನಾನು ಹೊರಗಡೆ ಹೋಗಿರ್ತೀನಿ, ನೀನು ಬರ್ತೀಯಾ? ಸರಿ ಮೇಡಮರೇ ಆಯಿತು, ನೀವು ಹೇಳ್ತೀರಿ, ನಾನು ಎತ್ಕೊಂಡ್ಬಿಟ್ಟು ಬರ್ತೀನಿ, ಸರಿನೇ? ನೀವೆಲ್ಲ ರೆಡಿ ಮಾಡಿ ಇಷ್ಟಿಂತ ಸಹಾಯ ಮಾಡಿದ್ದೀರಾ ಕಳ್ಳಂಗೆ ಅಂದಮೇಲೆ ಮರೆಯೋಕ್ಕಾಯ್ತದೆ ನಿಮ್ಮನ್ನ? ಬಿಡಿ ಸರಿ, ನಾನು ಎಲ್ಲನೂ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಊರಚ್ಚ ಇತ್ತೀನಿ ಬರ್ರಿ.
ಸರಿ ಸರಿ ಆಯಿತು. ಇದೇನು ಮೇಡಮ್ ಅವರೇ, ಮನೆ ಖಾಲಿ ಖಾಲಿ ಐತಲ್ಲ ಮೇಡಮ್ ಅವರೇ, ಈ ಮನೆನಾಗ ಏನು ಇಲ್ವಲ್ಲ ಮೇಡಮ್ ಅವರೇ. ಅಯ್ಯೋ, ಏನಂತ ಎತ್ಕೊಂಡು ಹೋಗೋಣ? ಏ ಏ, ನೀನು ಎಡಗಡೆಗೆ ಹೋಗು, ಅಲ್ಲೊಂದು ರೂಮು ಕಾಣಿಸ್ತಾ ಇತ್ತು ನೋಡು, ಆ ರೂಮಾಗ ಒಂದು ಬ್ಯಾಗ್ ಇಕ್ಕಿದ್ದೀನಿ ನೋಡು. ಆ ಬ್ಯಾಗಾಗಿ ಎಲ್ಲನೂ ಏನು ಬೇಕೋ ತುಂಬ್ಕೊಂಡು ಹೋಗು. ಅಲ್ಲಿ ಬೀರು ಐತೆ ನೋಡು, ಒಂದ್ಕಿಂತ ಒಳಗಡೆಗೆ ಹೋಗು. ಬೀರು ಐತಾ? ಸರಿ ನೋಡ್ತೀನಿ ಮೇಡಮ್ ಅವರೇ. ಹಾಂ ಮೇಡಮ್ ಅವರೇ, ಇಲ್ಲೊಂದು ಬೀರು ಐತೆ. ಓಹೋ, ಇಲ್ಲೇ ಬ್ಯಾಗು ಇಕ್ಬಿಟ್ಟಿದ್ದೀರಾ? ಹಾಂ, ಅಲ್ಲೇ ಬ್ಯಾಗ್ ಐತಲ್ಲ, ಆ ಬ್ಯಾಗ್ ತುಂಬ್ಕ, ಆ ಬೀರು ಓಪನ್ ಮಾಡು. 4ನೇ ಸ್ಟೆಪ್ಪಾಗೆ ಎಲ್ಲಂದ್ರೆ ಒಡವೆ ಪಡವೆ ಎಲ್ಲನೂ ಐತೆ. ಎತ್ಕ. ಓ, ಇಲ್ಲಿ 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 ಆ, ಎಲ್ಲಿ ಮೇಡಮ್ ಅವರೇ? 4ನೇ ಸ್ಟೆಪ್ಪ ಕಾಣ್ತಾನೆ ಇಲ್ಲ. ಏ, ಆ ಕಡೆ ನೋಡಲಿ, ಮೇಲ್ಗಡೆ ಕಾಣ್ತಿಲ್ವಲ್ಲ, ಎಲ್ಲನೂ ಸೀರೆ ಎಲ್ಲ ಇಕ್ಕವ್ರು ನೋಡು, ಬಾಕ್ಸ್ಗೆ ಹಾಕ್ಬಿಟ್ಟು. ಅದೇನೇನಿಯ. ಓ, ಸೀರೆ ಅಡೆ ಸಿಕ್ತು ಮೇಡಮ್ ಅವರೇ, ಸಿಕ್ತು. ಮೇಡಮ್ ಅವರೇ, ಏನು ಇಷ್ಟೊಂದು ನೋಡ್ಬೇವಲ್ಲ? ನೀನು ಸುಮ್ಮನೆ ಎತ್ಕೊಳ್ಳಿ, ನೀನು ಸುಮ್ಮನೆ ಎತ್ಕ. ಆಮೇಕಿಂದ ನಾನು ಆಮೇಕಿಂದ ಬಂದು ಇದು ಮಾಡ್ತೀನಿ. ನೀನು ಎತ್ಕ ಸುಮ್ಕಿನೇ ಪಟ ಎತ್ಕ. ನಮ್ಮ ಮತ್ತೆ ಪಕ್ಕದ ಮನೆಗೆ ಹೋಗೋಳು, ಆಮೇಕಿಂದ ಯಾವಾಗ ಬರ್ತಾಳೆ ಏನೋ ತಗ್ಲಾಕೊಂಬಿಟ್ರು ಅಂತೂ ಮುಗಿದ ಕತೆ. ಎತ್ಕ. ಇಲ್ಲಿ ಪಕ್ಕ ಕಾಸೆಲ್ಲ ಐತೆ, ಇದನ್ನ ಎತ್ಕೊಬಿಡೋಣ ಇರು. ಎಲ್ಲ ಎತ್ಕೊಬಿಡ್ತೀನಿ. ಏನೋ ಬೋರತ್ ಬಂತೀನಿ, ಏನು ಸಿಗ್ತದೆ ಅದನ್ನೆಲ್ಲ ದೋಚ್ಕೊಂಡು ಹೋಯ್ತಿರೋದೆ. ಮೇಡಮ್ ಅವರೇ, ಆಯಿತು ಮೇಡಮ್ ಅವರೇ, ಬ್ಯಾಗು ತುಂಬ್ಕೊತಾ ಇದ್ದೀನಿ. ರೀ, ತುಂಬ್ಕೊಂಡು ಬೇಗ ಹೋಗ್ರಿ. ನಮ್ಮ ಅತ್ತೆಗಿತ್ತೆ ಬಂದ್ಬಿಟ್ರೆ ಕಷ್ಟ ಆಯ್ತದ ಆಮೇಕಿಂದ. ಯಪ್ಪ ದೇವರಣೆಗುಂದ್ರೆ ನಮ್ಮ ಮತ್ತೆ ಸುಮ್ಮನೆ ಬಿಡಕ್ಕಿಲ್ಲ. ಎತ್ಕೊಂಡು ಹೋಗ್ರಿ. ಹಾಂ, ಎತ್ಕೊತಾ ಇದ್ದೀನಿ, ಎಲ್ಲ ಎತ್ಕೊತಾ ಇದ್ದೀನಿ. ಮೇಡಮ್ ಅವರೇ, ಎಲ್ಲನೂ ತುಂಬ್ಕೊಂಡಿದ್ದಾಯ್ತು, ಎಲ್ಲ ಬ್ಯಾಗು ತಗೊಂಡಿದ್ದಾಯ್ತು. ಈಗ ಹೊಂಟ್ಬಿಡ್ತೀನಿ. ಮುಂದ್ಗಡೆ ಬಾಕ್ಲಾಗ ಸೋಗ್ಬೇಡ್ರಿ, ಹಿಂದ್ಗಡೆ ಬಾಕ್ಲಾಗ ಸೋಗಿ. ಮುಂದ್ಗಡೆ ಬಾಕ್ಲಾಗ ಸೋಗ್ಬಿಟ್ರೆ ಆಮೇಕಿಂದ ನಮ್ಮ ಅತ್ತೆ ಅಲ್ಲೇ ಅಂಗಡಿ ಪಂಗಡಿಗೆ ಏನೋ ಬಂದ್ಬಿಟ್ಟಿದೆ ನೋಡ್ಬಿಡ್ತಾಳೆ. ನೀವು ಹಿಂದ್ಗಡೆ ಒಂದು ಬಾಕ್ಲೈತೆ, ಈಗ ರೂಮಿಂದ ಈಚೆ ಕಡೆಗೆ ಬರ್ರಿ. ಈಚೆ ಕಡೆಗೆ ಬಂದಾಗ ಮಾಮೂಲಿ ಹಾಲು ಸಿಗುತ್ತಲ್ಲ, ಅಲ್ಲಿಂದ ಹಂಗೆ ಹಿಂದೆಗಡೆ ಒಂದು ರೂಮ್ ಐತೆ. ಹಿಂದೆಗಡೆ ಹಾಸಿ ಹಂಗೆ ನೆಟ್ಟು ಹೊಂಟೋಗ್ಬಿಡ್ಬೋದು. ಅಲ್ಲಿ ನಾವು ನಿಂತಿದ್ವಲ್ಲ ನೆನ್ನೆ, ಅಲ್ಲಿಗೆ ಬಂದು ನಾನು ಅಲ್ಲೇ ಇರ್ತೀನಿ. ಸರಿ ಮೇಡಮ್ ಅವರೇ, ಆಯಿತು. ಇದ್ರಾಗ ಹಿಂದು ಬಾಕ್ಲಿ ಯಾವುದಪ್ಪ? ಎಲ್ಲನೂ ಎತ್ಕೊಂಡೆ ತಾನೇ? ಹ್ಞೂ ಮೇಡಮ್ ಅವರೇ, ದೇವ್ರಣೆ, ನಿಮ್ಮಂಥರೊಬ್ರು ಮನೆಗೆ ಸಹಾಯ ಮಾಡೋರು ಇದ್ಬಿಟ್ರೆ ನಮ್ಮಂಥ ಕಳ್ಳರು ಕೆಲಸನೇ ಈಸಿ ಆಗ್ಬಿಡ್ತದೆ ಮೇಡಮ್ ಅವರೇ. ಯಪ್ಪ ದೇವ್ರಣೆ, ಸಾಕಾಗ್ಬಿಟ್ಟಿತ್ತು ಮೇಡಮ್ ಅವರೇ ನನಗಂತೂ. ಯಪ್ಪ ಏನು ಮಾಡಬೇಕು? ಕಳ್ತನಗೂ ಯಾವ ಸಿಗ್ತಾನೆ ಇರಲಿಲ್ಲ. ಹೆಂಗೋ ನೋಡಿ, ಇವಾಗ ನೀವು ಕಳ್ತನ ಕೊಟ್ಟು ಇದು ಮಾಡಿದ್ದು ಒಳ್ಳೇದೇ ಆಯಿತು ಮೇಡಮ್ ಅವರೇ. ಥ್ಯಾಂಕ್ ಯು ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅವರೇ. ಪರವಾಗಿಲ್ಲ ನೋಡು, ಎತ್ಕೊಂಡಿದ್ಯಲ್ಲ, ಹೊಂಟೋಗ್ಬಿಡು. ಇಲ್ಲೆಲ್ಲೂ ಕಾಣಿಸ್ಕೊಬೇಡ, ಸರಿನಾ? ಸುಮ್ಕೇನೆ ಹೊಂಟೋಗ್ಬಿಡು. ಮೇಡಮ್ ಅವರೇ, ಇಲ್ಲೆಲ್ಲ ಉಳ್ಕತಿನ? ಅಯ್ಯೋ, ನೀವು ಹೇಳ್ದಂಗೆ ಆಯ್ತು ಅಷ್ಟೇನಿಯ. ನೋಡಿ, ಎಸ್ಕೇಪ್ ಏನಿಯ ಇಲ್ಲಿಂದ ಮತ್ತೆ ನಾನು ಸಿಗೋದಿಲ್ಲ ಮೇಡಮ್ ಅವರೇ. ಉಪಕಾರ ನಿಂದು ಮರಿಲ್ಲ ಮೇಡಮ್ ಅವರೇ. ಇಷ್ಟೊಳಗೆ ಹೋಯ್ತಾವಲ್ಲ, ನಿಮ್ಗೇನು ಬೇಜಾರು ಅಂತೀವನು ಆಯ್ತಿಲ್ವಾ ಹೇಳಿ? ನನಗೆ ಯಾಕೆ ಬೇಜಾರಾಗಬೇಕು? ನಾನೇ ಸಮಸ್ಯೆನಾಗ ತಗ್ಲಾಕೊಂಡಿದ್ದೀನಿ. ಸದ್ಯ ಎಲ್ಲ ಸುರೋಗ್ಬಿಟ್ರೆ ಸಾಕು. ನೀನು ಈ ಒಡವೆ ಎತ್ಕೊಂಡು ಹೋಗೋದ್ರಿಂದ ನನಗಾಗೋಷ್ಟು ಉಪಯೋಗ ಯಾರಿಗೂ ಆಗೋದಿಲ್ಲ. ಬೇಜಾನು ಉಪಯೋಗ ಆಗ್ತೈತೆ ನನಗಂತಂದರೆ. ಅಷ್ಟೇ ಅಲ್ಲ, ನಮ್ಮದು ಎಷ್ಟೋ ಲಕ್ಷ ರೂಪಾಯಿ ದುಡ್ಡು ಸೇವಿಂಗ್ ಆಯ್ತದೆ ಗೊತ್ತಾ? ನೀನು ಎತ್ಕೊಂಡೋದ್ರೆ ಫಸ್ಟ್ ಎತ್ಕೊಂಡೋಗು. ಶಾನೆ ಎಲ್ಲ ಮಾತಾಡ್ಬೇಡ, ನೀನು ಎತ್ಕೊಂಡೋಗು. ನಾನು ಇನ್ನೂ ಮನೆಗೆ ಹೋಗ್ಬಿಟ್ಟು ಡ್ರಾಮಾ ಗಿಮ ಎಲ್ಲ ಶುರು ಮಾಡ್ಬೇಕು ಇನ್ನಂದರೆ. ಅಯ್ಯೋ, ಒಡವೆ ಹೋಗ್ಬಿಟ್ಟೈತಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಎಷ್ಟೈತೆ ಕತೆ. ಹೋಗು. ಸರಿ ಮೇಡಮ್ ಅವರೇ, ಆ ದೇವ್ರು ನಿಮ್ಮನ್ನ ಸಂದಾಗಿ ಇಟ್ಟಿರಲಿ ಮೇಡಮ್ ಅವರೇ, ಸಂದಾಗಿ ಇಕ್ಕಿರಲಿ. ನಾನು ಇನ್ನು ಹೊರಡ್ತೀನಿ ಮೇಡಮ್ ಅವರೇ. ಈ ಒಡವೆಲ್ಲ ಮಾರ್ಕೊಂಡು ನಾನು ಲೈಫಾಗಿ ಸೆಟ್ಲ್ ಆಗ್ಬಿಡ್ತೀನಿ ಮೇಡಮ್ ಅವರೇ. ನನಗಂತೂ ಇನ್ನು ಕಾಳ್ತನಕ್ಕೆ ಹೋಗಲ್ಲ ಬಿಡಿ, ನಾನಂತೂ ಇದ್ರಾಗೆ ಸೆಟ್ಲ್ ಆಗ್ತೀನಲ್ಲ, ಇನ್ನೇನಕ್ಕೆ. ಸರಿ ಮೇಡಮ್ ಅವರೇ, ಬರ್ತೀನಿ. ಮೇಡಮ್ ಅವರೇ, ಹಂಗೇನಿಯಾ ಇಂಥವು ಯಾವನ ಇದ್ರೆ ಹೇಳ್ತೀರಾ? ಅಲ್ಲ, ನೀವು ಸೇರ್ಕೊಂಡ್ಬೇಕಾದ್ರೆ ಡೀಲ್ ಮಾಡ್ಕೊಳ್ಳೋಣ. ನಿಮ್ಗೆ ಇಷ್ಟು ಪರ್ಸೆಂಟೇಜು ಅಂತ ಹೇಳ್ಬಿಟ್ಟು ಕೊಡ್ತೀನಿ, ಡೀಲ್ ಮಾಡ್ಕೊಂಡ್ರೆ ಆಯ್ತದೆ ಮೇಡಮ್ ಅವರೇ. ನೀವು ಪಾರ್ಟ್ನರ್ ಆಗ್ಬಿಡೋಣ. ಲವ್, ನಾನೇನು ಕಳ್ಳಿ ಆಗಬೇಕು, ಕಳ್ಳಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀಗ ನೀನು. ನಾನು ಕಳ್ಳಿ ಅಲ್ಲ, ಸರಿನಾ? ನಮ್ಮ ಮನೇದು ಮಾತ್ರ ಇನ್ಸ್ಟ್ರಕ್ಷನ್ ಕೊಟ್ಟೆ. ನಾನು ಕಂಡ್ರ ಮನೆದೆಲ್ಲ ಏನು ಗೊತ್ತಿರ್ತದೆ ಕೊಡೋಕ್ಕೆ. ಪರ್ಸೆಂಟೇಜ್ ಕೊಡ್ತಾನಂತೆ, ಪರ್ಸೆಂಟೇಜ್. ಸುಮ್ಮನೆ ಹೋಗತ್ತಾಗೆ. ಸರಿ ಮೇಡಮ್ ಅವರೇ, ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಬೇಡ ಮೇಡಮ್ ಅವರೇ. ಬೇಡ ಬಿಟ್ಟರೆ ನನ್ನ ಕಳ್ಳಿ ಮಾಡಿಬಿಟ್ಟು ನನ್ನ ಕಂಬಿ ಎಣ್ಸಂಗೆ ಮಾಡಿಬಿಡ್ತಾನೆ. ಏನು ತಗ್ಲಾಕೊಂಡ್ರೆ ಸುಮ್ಮನೆ ಬಿಡ್ತಾರಾ? ಹಾಕೊಂಡು ಚೆನ್ನಾಗಿ ಅರಿಯಲ್ವಾ? ಅದು ಏನು ಬುದ್ಧಿ ಆಯ್ತೋ ಏನೋ. ಅಪ್ಪ ಸದ್ಯ ಒಡವೆ ಅಂತೂ ಹೋಯ್ತಲ್ಲ, ಅಷ್ಟೇ ಸಾಕು. ಈಗ ಮನೆ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ನಾನು ಡ್ರಾಮಾ ಮಾಡ್ಬೇಕು ಅಷ್ಟೇ ನೀನು. ಅದಕ್ಕೂ ಮುಂಚೆ ನಮ್ಮ ಅಮ್ಮಂಗೆ ಫೋನ್ ಹಾಕ್ತೀನಿ. ಅಮ್ಮ, ನನಗೆ ಬಾಯ್ ಬಡ್ಕೊಳ್ಳೋವಾಗ ಬಂದು ನೀನೋ ಒಂದು ಸಮಾಧಾನ ಮಾಡ್ಬಿಟ್ಟು ಹಿಂಗೆ ಹೇಳಮ್ಮ ಅಂತ ಹೇಳ್ಬಿಟ್ಟು ನಾನೇ ನಮ್ಮ ಅಮ್ಮಂಗೆ ಫೋನ್ ಹಾಕ್ಬಿಟ್ಟು ಹೇಳ್ತೀನಿ. ನಮ್ಮ ಅಮ್ಮನೂ ನಾಳೆಗೆ ನೀ ಬಂದ್ಬಿಟ್ಟು ಬಿಡಪ್ಪ ಇನ್ನೊಂದು ಅರ್ಧ kg ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ಅವಾಗ ನನ್ನ ಲೆವೆಲ್ ಎಲ್ಲೋಯ್ತದೆ. ಹಲೋ, ಮಗಳೇ ಹೇಳವ. ಏನವ ಈ ಜಮೀನು ಮಾರಕ್ಕೆ ಅಂತ ಬಂದಿದ್ರೆ ನಿಮ್ಮ ಅಣ್ಣಯ್ಯ ಪೈಟಿಂಗ್ ಬಿದ್ಬಿಟ್ಟು ಜಗಳಕ್ಕೆ ಬಿದ್ಬಿಟ್ಟು ಅನ್ಕಣಮ್ಮಿ. ಅದಕ್ಕೆ ಅದ್ರದ್ದೇನೆ ನೀನು ನೋಡ್ತಾ ಇವನಿ. ಆಮೇಕಿಂದ ಮಾಡ್ತೀನಿರು. ಅಮ್ಮೋ, ನಾನು ಹೇಳೋದನ್ನು ಕೇಳಿಸ್ಕ. ನಾಳೆ ಸೀದಾ ನಮ್ಮ ಅಂತಕ್ಕೆ ಬಂದ್ಬಿಡು, ಸರಿನಾ? ಎಲ್ಲೂ ಹೋಗ್ಬೇಡ. ಇಲ್ಲಿಗೆ ಏನಿಯಬ್ಬ, ನಾನು ಕಳ್ಳಂಗೆ ಹೇಳ್ಬಿಟ್ಟು ನಮ್ಮ ಅಡುಗೆಗಳೆಲ್ಲ ಕಳ್ತನ ಮಾಡಿಸ್ಬಿಟ್ಟಿದ್ದೀನಿ ಕಣಮ್ಮ. ಇನ್ನೇನು ತೊಂದರೆನೇ ಇಲ್ಲ, ಫುಲ್ ಕಳ್ತನ ಮಾಡಿಸ್ಬಿಟ್ಟಿದ್ದೀನ. ಈಗ ಏನಿದ್ರು ನಾವು ಡ್ರಾಮಾ ಮಾಡೋದೊಂದೇನೇ ಬಾಕಿ ಇರೋದು. ನೋಡು, ನೀನು ನಾಳೆಗೆ ಬಂದ್ಬಿಟ್ಟು ನಾನು ಹೇಳ್ಕೊಟ್ಟಾಗ ಏನಿ ಅವ್ರ ಮುಂದೆ ಎಲ್ಲರ ಮುಂದೆ ಹೇಳು. ಅವಾಗ ಅವ್ರೂ ಆಯ್ತಾಗೆ ಸುಮ್ಕೆ ಆಗೋಯ್ತಾರೆ. ಅಯ್ಯೋ, ನಿಜವಾಗ್ಲೂ ಕಳ್ತನ ಆಗೋಗ್ಬಿಟ್ಟೈತಿ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಆಯ್ತಾರೆ ಕಣಮ್ಮ, ಸರಿನಾ? ಲೇ ಮಗಳೇ, ಏನು ಎಡವಟ್ ಮಾಡ್ಕೊಂಡಿಲ್ಲ ತಾನೇ? ತಿರುಗಿ ಎಡವಟ್ ಮಾಡ್ಕೊಳ್ಳಮ್ಮಯ್ಯ. ನೀನು ಮನೆಯಿಂದ ಈಚೆ ಕಡೆಗೆ ಬರೋಂಗೆ ಮಾಡ್ಕೊಂಬಿಟ್ಟಿಯ ನೋಡು. ಕಷ್ಟ ಆಗಿದ್ದೀವಿ, ಹೌದು. ಹಂಗಂತೆ ಎಲ್ಲರೂ ಬಂದು ಇಲ್ಲೇ ತಗ್ಲಾಕೊಂಬಿಟ್ರೆ ಕಷ್ಟ ಆಗೋಗ್ಬಿಡ್ತದೆ. ನೀನೇ ಯೋಚನೆ ಮಾಡಿ, ನೀನೇನಿಯ
ಏನಂತ ಯೋಚನೆ ಮಾಡೋದಮ್ಮ, ಇದು ಒಂದೇ ದಾರಿ ಇದ್ದಿದ್ದು ನನಗಂತುನ್ವೆ. ಕಳ್ಳ ಆಗ್ಲೇನಿಯ ಒಡವೆ ಎಲ್ಲ ಎತ್ಕೊಂಡು ನೀಟಾಗಿ ಎಸ್ಕೇಪ್ ಆಗೋನತ್ತಗೆ. ಬೆಳ್ಳಿ ಒಡವೆ ತಾನೇ ಅರ್ಧ ಕೆಜಿ ಹೋದ್ರೆ ಹೋಗ್ಲಿ ಬಿಡಮ್ಮ, ಸದ್ಯ ನಾವು ಬದುಕೋತೀವಲ್ಲ ಅಷ್ಟೇನೇ ಸಾಕು. ಇಲ್ಲಾಂದ್ರೆ ತಗುಲುಗಿಗ್ಲು ಹಾಕೊಂಡು ನನ್ನ ಗಂಡನ ಹತ್ರ ಬೇಕೇನು ಗೊತ್ತಲ್ಲ ನಿನ್ಗೂನುವೆ, ಎಷ್ಟು ಹಿಂಸೆ ಆಗೋಗ್ಬಿಡ್ತದೆ, ಟಾರ್ಚರ್ ಆಗೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಎತ್ಕೊಳ್ತಿದ್ದೀನಿ ನೋಡು. ನಾಳೆ ಬೆಳಿಗ್ಗೆ ಬಸ್ ಹತ್ಕೊಂಡು ಬಂದ್ಬಿಡು ಇಲ್ಲಿಗೆ ನೀನು. ನಾನಿಲ್ಲಿ ನಾಟಕ ಆಡ್ಕೊಂಡು ಶುರು ಮಾಡ್ಕೊತೀನಿ. ಅವಾಗ ನೀನುವೆ ಅಯ್ಯೋ ನನ್ನ ಮಗಳ ಕತೆ ಹಿಂಗೆ ಆಗೋಗ್ಬಿಡ್ತಲ್ಲಪ್ಪ ಅಂತ ನೀನು ಒಂಚೂರು ಡ್ರಾಮಾ ಮಾಡು. ಆಮೇಕಿಂದ ಎಲ್ಲ ಸುರೋಯ್ತದೆ, ಸರಿನಾ? ನೀನೇನು ಹೇಳ್ಕೊಡ್ಬೇಕೇ, ಮಾಡ್ತೀನಿ ಬಿಡು, ನೀನೇನು ತಲೆ ಕೆಡಿಸ್ಕೊಬೇಡ. ಆದ್ರೆ ತಗುಲಿಗ್ಲು ಹಾಕೊಂಡಿದ್ದಂಗೆ ನೋಡ್ಕೊ, ಹುಷಾರು ತಗ್ಲಾಕೊಂಡ್ರೆ ಒಡವೆ ಜೊತೆಗೆ ಮಾನ ಮರುವದಿನ ಹೋಗ್ಬಿಡ್ತದೆ. ಆ ಕಳ್ಳನ್ನ ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಆ ಕಳ್ಳ ಹೊಲ್ಟೋದ ತಾನೇ, ತಿರ್ಗಿ ಆಮೇಕಿಂದ ಕಿರಿಕ್ ಮಾಡ್ಕೊಂಬಿಟ್ಟು ಬಂದೋನು. ಇಲ್ಲಿ ಹೇಳಮ್ಮ ಅವನು ಹೊಂಟೋದ. ಹಂಗಾರೆ ಸರಿ, ನೀನು ಮನ್ಗೋಗು, ನಾನು ಬರ್ತೀನಿ ನಾಳೆಗೆ ಬೆಳಿಗ್ಗೆ. ನೀನು ನಮ್ಮ ಅಮ್ಮಂಗೆ ಫೋನ್ ಹಾಕಿದ್ದೆ, ನಮ್ಮ ಅಮ್ಮ ಬರ್ತದೆ ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡಿವಂತೆ. ಸರಿ ಕಣಮ್ಮ, ಆಯ್ತು, ನಾನಿನ್ನು ಹೊರಡ್ತೀನಿ, ಸರಿನಾ? ಇಲ್ಲಿ ರೋಡ್ ತಕ್ಕ ಬಂದ್ಬಿಟ್ಟಿದ್ದೀನಿ. ನಮ್ಮ ಅತ್ತೆ ಮಂತಕ್ಕೆ ಹೋಗಿರ್ತದೆ ಅಂತ ಅನ್ನಿಸ್ತದೆ, ಯಾಕೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹುಡುಕಾಡ್ತಿರ್ತದೆ. ಇರು, ನಾನು ಹಂಗೆ ಮಂತಕ್ಕೆ ಹೋಗಿ ಡ್ರಾಮಾ ಶುರು ಮಾಡ್ಕೊತೀನಿ. ಸರಿ ಮಗಳೇ. ಈ ರೂಪಂಗುನುವೆ ಭಾಳ ತಲೆ ಐತೆ, ನನ್ನ ಲತನಷ್ಟು ದಡಬಡ್ಡಿ ಅಲ್ಲ. ಭಾಳ ಬುದ್ಧಿವಂತೆ ನಾನಂತೂ.